ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ನಿರ್ಮಾಣದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಭೀಕರ ಘರ್ಷಣೆ ಸಂಭವಿಸಿದೆ. ರಸ್ತೆಗಾಗಿ ನಿವೇಶನ ಒತ್ತುವರಿಯಾಗಿದೆ ಎಂಬ ವಿವಾದ ಕಿಚ್ಚು ಹಚ್ಚಿದ್ದು, ಈ ವೇಳೆ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ವರದಿಯಾಗಿದೆ. ಲಕ್ಷ್ಮೀಪುರ ಗ್ರಾಮದಲ್ಲಿ ಸದ್ಯ ಸಿಮೆಂಟ್ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಈ ರಸ್ತೆಗೆ ತಮ್ಮ ನಿವೇಶನ ಒತ್ತುವರಿಯಾಗಿದೆ ಎಂಬುದು ಗ್ರಾಮದ ಅಶ್ವತ್ಥಮ್ಮ ಮತ್ತು ಕೃಷ್ಣಪ್ಪ ಎಂಬುವರ ವಾದ. ಹೀಗಾಗಿ ಮೊದಲು ಸರ್ವೆ ನಡೆಸಿ ಜಾಗದ ಗಡಿ ಗುರುತಿಸಿದ ನಂತರವೇ ರಸ್ತೆ ಕಾಮಗಾರಿ ಮುಂದುವರಿಸಬೇಕು ಎಂದು ಅವರು ಮನವಿ ಮಾಡಿದ್ರು. ಸರ್ವೆ ಆಗುವವರೆಗೂ ಕೆಲಸ ನಿಲ್ಲಿಸುವಂತೆ ಅವರು ತಡೆದಿದ್ದರು ಎನ್ನಲಾಗಿದೆ. ರಸ್ತೆ ಕಾಮಗಾರಿ ತಡೆದಿದ್ದಕ್ಕೆ ಆಕ್ರೋಶಗೊಂಡ ಗ್ರಾಮದ ಮತ್ತೊಂದು ಗುಂಪು ಅಶ್ವತ್ಥಮ್ಮ ಹಾಗೂ ಅವರ ಮಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಆರೋಪಿಗಳು ಮಂಜುನಾಥ್, ವರಲಕ್ಷ್ಮಿ, ಮೋನಿಕಾ, ಕದಿರಮ್ಮ, ಈರಮ್ಮ ಹಾಗೂ ವೆಂಕಟಮ್ಮ ಎಂಬುವರ ವಿರುದ್ಧ ಹಲ್ಲೆಯ ಆರೋಪ ಕೇಳಿಬಂದಿದೆ. ಹಲ್ಲೆ ನಡೆಸುತ್ತಿರುವ ದೃಶ್ಯಗಳು ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ನನ್ನ ಹೆಸರು ಅಶ್ವತ್ಥಮ್ಮ, ಲಕ್ಷ್ಮೀಪುರ. ನಮ್ಮ ಮನೆ ಹತ್ರ ಬಿಟ್ಟಿಲ್ಲ ನಮಗೆ. ನಮ್ಮ ಮನೆಯಲ್ಲಿ 3 ಹೆಣ್ಮಕ್ಳು, ನಾನು 4 ಜನ ಹೆಣ್ಮಕ್ಳು, ನಮ್ಮ ಮಗ, ನಮ್ಮ ಯಜಮಾನ್ರು 6 ಜನ ಇದ್ದೀವಿ. ನಮ್ಗೆ ಬಿಟ್ಟಿಲ್ಲ. ಅದು ಅಲ್ಲಿ ನಾವು ಹೊಡಿಬೇಕು ಅಂತ ಅದು ಗಲಾಟೆ ಸುದ್ದಿ ಮಾಡಿದ್ವಿ. ಅಲ್ಲಿ ಅವ್ರು ಬಂದು ಪೊಲೀಸವರು ಎಲ್ಲ ಬಂದು ಇಲ್ಲಿ ಹಾಕ್ಬೇಡ್ರಿ, ಇದು ಗಲಾಟೆ ಇದೆ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರು ಬಂದು ಹಾಕ್ತಾಯಿದ್ರು. ನಾನು ಅಡ್ಡ ಹೋಗಿದ್ದಕ್ಕೆ ದುಡ್ಡೆಲ್ಲ ಹಿಡಿದುಬಿಟ್ಟು ಸುರೇಶ, ನಾರಾಯಣ ಸ್ವಾಮಿ, ಏನಾಗುತ್ತೆ ನಿಮ್ಮಿಂದ ಹಾಕಿದ್ರೆ ಏನಾಗುತ್ತೆ ಅಂತ ಬಂದು ಹಾಕ್ಸ್ತಾಯಿದ್ರು. ನಾವು ಅಡ್ಡ ಹೋಗಿದ್ವಿ. ಅದಕ್ಕೆ ನನ್ನನ್ನು ನನ್ನ ಮಗಳನ್ನು ಗಲೀಜು ಮಾತುಗಳೆಲ್ಲ ಮಾತಾಡಿಬಿಟ್ಟು ಕೂದಲೆಲ್ಲ ಹಿಂಸೆ ಮಾಡ್ತಾಯಿದ್ದಾರೆ. ನಮ್ಗೆ ನ್ಯಾಯ ಬೇಕು, ನ್ಯಾಯ ಮಾಡಬೇಕು ಸರ್. ಯಾರು ಮಾಡಿದ್ದು? ಮಂಜುನಾಥ, ವರಲಕ್ಷ್ಮಿ, ಮೋನಿಕಾ, ಕದಿರಮ್ಮ, ವೆಂಕಟಮ್ಮ, ಈರಮ್ಮ, ಸುಬ್ಬಮ್ಮ, ಪ್ರತೀಶಾ, ಇವರೆಲ್ಲ ಸರ್. ಯಾರನ್ನ ನೋಡ್ತಿದ್ದಾರಮ್ಮ? ನನ್ನನ್ನು ನನ್ನ ಮಗಳನ್ನ ಸರ್. ನಾವಿಬ್ಬರೇ ಇದ್ದೀವಿ ಸರ್, ಮನೆಯಲ್ಲಿ ಯಾರೂ ಇರಲಿಲ್ಲ. ಅವ್ರು ಪೊಲೀಸವರು ಕೂಡ ಬಂದಿದ್ರು. ಅಲ್ಲಿ ನಮ್ಮ ಫ್ರೆಂಡು ಕೊಟ್ಟು ಇದೆ, ಅದು ಆದರೂ ಬಂದು ಹಾಕಿದ್ದಾರೆ ಅವರು. ಅದಕ್ಕೆ ನಾವು ಅಡ್ಡ ಹೋಗಿದ್ದಕ್ಕೆ ಈ ಥರ ಹೊಡೆದಿದ್ದಾರೆ ಸರ್ ನಮಗೆ. ಪ್ರಸ್ತುತ ಹಲ್ಲೆಗೊಳಗಾದ ಅಶ್ವತ್ಥಮ್ಮ ಮತ್ತು ಅವರ ಮಗಳು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶೇಷವೆಂದರೆ ಗಲಾಟೆಗೆ ಸಂಬಂಧಿಸಿದಂತೆ ಎರಡೂ ಗುಂಪುಗಳು ಪರಸ್ಪರ ದೂರು ಮತ್ತು ಪ್ರತಿದೂರುಗಳನ್ನು ದಾಖಲಿಸಿವೆ. ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.